ಈ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂಥ ಒಂದು ಮಾತಿದೆ ನೋಡಿ. ಈ ದೇವರ ನಾಡು ಅಂತ ಕರಿತೀವಲ್ಲ ಕೇರಳದಲ್ಲಿ, ಅದೇ ಸ್ಥಿತಿ. ಈ ದೇವರ ದಯೆಯಿಂದ ಕಾಂಗ್ರೆಸ್ ಹೆಂಗೆ ಗೆದ್ದು ಬಂತು ಪ್ರಶ್ನೆ ಬೇರೆ, ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅದಕ್ಕೆ ಈ ಹೈಕಮಾಂಡ್ ಅನ್ನುವಂಥ ದೇವರಿದೆಯಲ್ಲ ಅದು ಇನ್ನೂ ಕೂಡ ಕಣ್ಣು ತೆರಿತಾ ಇಲ್ಲ. ಎಂಥ ಸ್ಥಿತಿ ನೋಡಿ. ಈ ರೀತಿ ದೊಡ್ಡ ಮಟ್ಟದಲ್ಲಿ ಗೆದ್ದೂ ಕೂಡ ಮುಖ್ಯಮಂತ್ರಿ ಮಾಡಲಿಕ್ಕೆ ಇಷ್ಟೊಂದೆಲ್ಲ ಕಸರತ್ತು ಮಾಡಬೇಕಾ? ಈ ಹಗ್ಗ ಜಗ್ಗಾಟ ಇನ್ನೂ ಕೂಡ ನಡೆದಿದೆ. ಇವತ್ತು ಏನಾದರೂ ಒಂದು ಕ್ಲಾರಿಟಿ ಸಿಗಬಹುದು. ವಿ ಡಿ ಸತೀಸನ್ ಮತ್ತು ಕೆ ಸಿ ವೇಣುಗೋಪಾಲ್ ಇವರಿಬ್ಬರಲ್ಲಿ ಯಾರಿಗೆ ಪಟ್ಟ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಹುತೇಕ ಕೆ ಸಿ ವೇಣುಗೋಪಾಲ್ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆ ರೀತಿ ಆದರೆ ಸತೀಸನ್ ಅವರಿಗೆ ಅನ್ಯಾಯ ಗ್ಯಾರಂಟಿ. ಹೀಗೆ ಇವರು ಆರಂಭದಲ್ಲೇ ಹಿಂಗೆ ಕಿತ್ತಾಡ್ಕೊಂಡ್ರೆ ಇನ್ನು ಪೂರ್ತಿ 5 ವರ್ಷ ಕಿತ್ತಾಟನೇ. ಏನು ಚರ್ಚೆ ಮೇಲೆ ಚರ್ಚೆ ಮಾಡ್ತಾನೇ ಇದ್ದಾರೆ, ಸಮಾಲೋಚನೆ ಮಾಡ್ತಾನೇ ಇದ್ದಾರೆ. ಅಲ್ಲ, ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಕಾಂಗ್ರೆಸ್ಸಿಗೆ 3 ಮತ್ತೊಂದು ರಾಜ್ಯದಲ್ಲಿ ಅಧಿಕಾರ ಇದೆ. ಅಷ್ಟೊಂದು ಕಷ್ಟ ಏನ್ರಿ? ಎಷ್ಟರ ಮಟ್ಟಿಗೆ ವಿಶ್ವಾಸ ತಗೋಬೇಕು ಇವರು? ಜನ ಎಷ್ಟರ ಮಟ್ಟಿಗೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ ಅವರಿಗೆ? ಒಂದು ಕ್ಲಾರಿಟಿ ತಗೊಳ್ಳೋಕ್ಕೆ ಇಷ್ಟು ದಿವಸ. ವಿಜಯ್ಗೆ ಬಹುಮತ ಸಿಗಲ್ಲ, ಅದು ಇದು ಕಥೆಗಳೆಲ್ಲ ಕೇಳಿಬಂದ್ವು. ಇವತ್ತು ಬಹುಮತ ಸಾಬೀತು ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಾಯಿತು. ಇವ್ರದ್ದು ಇನ್ನೂ ಬಾಕಿ ಇದೆ.